ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು ಎರಡೆರಡು ಕಂತು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಸರ್ವೆ ನಂಬರಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94CC ಆಕ್ಟಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಸರ್ಕಾರದಲ್ಲೇ ಇದೆ, ಆಕ್ಟಲ್ಲಿ ಬಳಸ್ಕೊಳ್ರಿ. ಆ ಮನೆಗಳೋಗಿ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು, ಇಲ್ಲಿರುವಂಥ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ, ಬಡವ್ರ ಮನೆಗಳನ್ನ, ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ ಇವತ್ತು ಇಬ್ಬರು ಗಂಡ ಹೆಂಡತಿ ಮಕ್ಕಳು ಬಂಡೆ ಹೊಡೆದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಟ್ಟು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಇದು ಯಾವ ನ್ಯಾಯ ಇದು? ಇದೇನು ಆಡಳಿತ? ನೀವು ಆಡಳಿತ ಕೊಡಕ್ಕೆ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡಕ್ಕೆ ಬಂದಿದ್ದೀರಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವು ಜಾಸ್ತಿ ನಡೀತಾ ಇದ್ದಾವೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋತಾವ ಅಗಲೀಕರಣ ಹಾಕ್ಬಿಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಬಿಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ. ನಿನ್ನ ಅಂಗಡಿಗಳಿರೋದು 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡಿಕೊಟ್ಟು. ಇವತ್ತು ನಿಮ್ಮ ಕಾಂಪ್ಲೆಕ್ಸ್ ಇರೋದು ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀವಿ. ಇವತ್ತು ನಿಮ್ದೊಂದು ಅಡಿ ಹೋಗ್ಬಿಡ್ದು ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ತಿದ್ರು. ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೇ ಮುಂದೆ ಧರಣಿ. DC ಅವರು ಕೈಗೊಂಬೆ ಹೇಳ್ದಂಗೆ, DC ಅವರೇ ಆಗಲಿ, ಈ ನಮ್ಮ ಜಿಲ್ಲೆಯಲ್ಲಿರೋರು ಅವ್ರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರೆ. ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಬೇಕು. ಮುಂದೆ ನಿಮ್ಮ ಮೇಲೆ ಬರುವಂಥದ್ದಿದೆ. ಬಡವ್ರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಕಷ್ಟ ಬಿದ್ದು ರೂಪಾಯಿ ಕಲ್ಲು ಹೊಡೆದು ಬಂಡಿಗಳಾಗಿ ಹೊಡೆದಿರೋ ದುಡ್ಡು ಕಟ್ಟಿರೋ ಮನೆಗಳನ್ನ ದಬ್ತಾ ಇದ್ದೀರಿ ನೀವು. 2 ಕಂತು ಸರ್ಕಾರದಿಂದ ಕೊಟ್ಟಿರೋ ಕಂತು. ನಿಮ್ಗೆ ಎಷ್ಟು ಧೈರ್ಯ? ನಿಮಗೆ ಆ ದುಡ್ಡು ಕಟ್ಟೋರು ಯಾರು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ರಾಜ್ಯದ ಸರ್ಕಾರಗಳು ಕೊಡ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ದುಡ್ಡುಗಳು ಎಲ್ಲ ಬಡವರ ಟ್ಯಾಕ್ಸ್ ಇಂದ ಇವತ್ತು ದುಡ್ಡು ಕಟ್ತಾ ಇರೋದು. ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜಕೀಯ ಉಪಯೋಗಿಸ್ಕೊಂಬೇಡ್ರಿ. ಬಡವರಾಗ ಶ್ರೀಮಂತರ ಮೇಲೆ ಬನ್ನಿ. ರಾಜಕೀಯದವ್ರ ಮೇಲೆ ರಾಜಕೀಯ ಸಾಕ್ರಿ. ನೀವು ಕಾಂಗ್ರೆಸ್, ನಾವು BJP ದಳ ಅವ್ರ ಮೇಲೆ ಸಾಕ್ರಿ. ರಾಜಕೀಯ ಮಾಡಿ ತೋರಿಸ್ರಿ ಕೆಲಸ. ಬಡವ್ರ ಮೇಲೆ ರಾಜಕೀಯ ಮಾಡೋದೇನು? ಇದೇನ್ರಿ ರಾಜಕೀಯ? ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದಿರೋದು. ಇದನ್ನ ಫಸ್ಟು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ, ಇಲ್ಲ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ಗಾಂಧಿ ಆಡಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಈ ಬಡವ್ರಿಗೆ ಶೋಷಣೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊತ, ಮುಂದೆ ನಮ್ಮ MP ಅವರು, ನಮ್ಮ ನರೇಂದ್ರ ಮೋದಿ ಅವರ ನೆಚ್ಚಿನ ಅವರ ಸಾಧನೆಗಳು, BJP ಸರ್ಕಾರ ಮಾಡಿದಂಥ ಸಾಧನೆಗಳು, ಅವರಿದ್ದಾಗ ಮಾಡಿದಂಥ ಸಾಧನೆಗಳು ಹೇಳ್ತಾರೆ. ದಯವಿಟ್ಟು ಎಲ್ಲ BJP ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಮುಖಂಡರು ಹಾಗೂ ನಮ್ಮ ಫೈರ್ ಬ್ಯಾಂಡ್ ಅಂತೇಳಿ MP ಖ್ಯಾತಿ ಪಡೆದಂಥ ನಮ್ಮ ಸಂಸದರಾದಂಥ ನಿಶಾಮಣ್ಣವರು ಅವರು ಆಗಮಿಸಿದ್ದಾರೆ. ಅವ್ರನ್ನ ಗೌರವಿಸ್ತಾ, ನಮ್ಮ ಮಂಡಲಾಧ್ಯಕ್ಷರಾದಂಥ ಗೋವಿಂದರಾಜ್ ಅವರೇ ಹಾಗೂ ರಾಜಶೇಖರ ರೆಡ್ಡಿ ಅವರೇ, ಬೈಯವರೇ, ಎಲ್ಲರೂ ನಮ್ಮ BJP ಮುಖಂಡರು. 12 ವರ್ಷಗಳ ಸಾಧನೆ, ಆ ಸಾಧನೆ ವಿವರ ಇವತ್ತು ಈ ದೇಶ ಒಂದು ಉನ್ನತ ದಿಕ್ಕಿನಲ್ಲಿ ಹುಟ್ಟೋ ಮಗುವಿನಿಂದ ಹಿಡಿದು ಯುವಕರಿಗೆ ಏನು ಕೊಡಬೇಕು ಪ್ರತಿನಿತ್ಯ, ಇವತ್ತು ದೇಶನ ಹೆಂಗೆ ಕಾಪಾಡಬೇಕು, ಇವತ್ತು ಉದ್ಯೋಗಗಳು ಹೆಂಗೆ ಕೊಡಬೇಕು, ಅದ್ರ ಬಗ್ಗೆ ಇವತ್ತು ಕೂಲಂಕುಷವಾಗಿ
12 ವರ್ಷದ ಸಾಧನೆಗಳು ಅಂದರೆ 18 ಅವರು ಒಂದು ದಿವಸ ಹಗಲಿರುಳು ಕೆಲಸ ಮಾಡ್ತಾ ಇರುವಂಥದ್ದು. ಅದನ್ನು ಬ್ರಿಟನ್ ಪ್ರಧಾನಿ ಅವರು 36 ವರ್ಷಗಳ ಸಾಧನೆ 12 ವರ್ಷಕ್ಕೆ ಮಾಡಿ ತೋರಿಸಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಅದನ್ನು ಸ್ಮರಿಸ್ತಾ ಇವತ್ತು ಕೇಂದ್ರ ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳನ್ನ MP ಅವರು ಮಾಡಿಕೊಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗಿರುವಂಥ ಎಲ್ಲ ಕಾಯ್ದೆಗಳು ಪ್ರತಿಯೊಬ್ಬರಿಗೂ ಜನರಿಗೆ ನೇರವಾಗಿ ಲಂಚ ಅನ್ನೋದನ್ನ ನಿರ್ಮೂಲನೆ ಮಾಡಿ ಇವತ್ತು ಅವರು ಖಾತೆಗಳಿಗೆ ಬರುವಂಥದ್ದು ಸೇವೆಗಳು. ಕಾಂಗ್ರೆಸ್ ಪಕ್ಷ ಇದ್ದಾಗೆ ರಾಜೀವ್ ಗಾಂಧಿ ಅವರು ಹೇಳಿದರು, ನಾವು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಇಲ್ಲಿ 20 ರೂಪಾಯಿ 15 ರೂಪಾಯಿ ಸೇರ್ತದೆ ಅನ್ನೋದು ಹೇಳಿದರು. ಇವತ್ತು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಸೇರ್ತಾ ಇದೆ. ಇದನ್ನ ಮಾಡಿದಂಥ BJP ಸರ್ಕಾರ, ಇದನ್ನ ಕಾರ್ಯರೂಪಕ್ಕೆ ತಂದಂಥ ನರೇಂದ್ರ ಮೋದಿ ಅವರ ತಂಡಕ್ಕೆ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ದೇವರು ಒಳ್ಳೇದು ಮಾಡಲಿ. ಈ ಭಾರತ ದೇಶನ ಎಲ್ಲರಿಗೂ ಸಮಾನತೆ ಕಾಪಾಡ್ತಾ ಇರೋರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ಪೂಜೆ ಸಲ್ಲಿಸ್ತಾ ಸ್ವಚ್ಛ ಭಾರತ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನರೇಂದ್ರ ಮೋದಿಯವರಿಗೆ 100 ವರ್ಷ ಇದ್ದು ಅವರು ಪ್ರಧಾನಿಯಾಗಿ ಮುಂದುವರಿಯಲಿ. ಹಾಗೆ ನಮ್ಮ ಮುಸಲ್ಮಾನರ ಹೆಸರಲ್ಲಿನೂ ನಾವು ಮುಂದೆ ಒಳ್ಳೆಯ ಸಂಸದರಾಗಿ ಮುಂದೆ ಕೇಂದ್ರ ಮಂತ್ರಿಗಳಾಗಲಿ ಅಂತೇಳಿ ಪೂಜೆ ಸಲ್ಲಿಸಿರ್ತೀವಿ. ಆದ್ದರಿಂದ ಇವತ್ತು ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇರುವಂಥ ಅಕ್ರಮಗಳು, ಬಡವರ ಮೇಲೆ ದೌರ್ಜನ್ಯಗಳು ಇವತ್ತು ಮಿತಿಮೀರಿ ಇವತ್ತು ನೀವು ಮಾರ್ಕೆಟಲ್ಲಿ ನೋಡಬೇಕು. ದೇವಸ್ಥಾನದಲ್ಲಿ ಸಹನೇಶ್ವರ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಕಟ್ಕೊಂಡಿರೋ ಮನೆಗಳು ಇವತ್ತು ಕಟ್ಟಿ ಅವರು ಪೂಜೆ ಸಲ್ಲಿಸಬೇಕು ಅಂತ KM ಕೃಷ್ಣಾರೆಡ್ಡಿ ಅವರಿಂದ ಕಟ್ಕೊಟ್ಟಿರೋ ಮನೆಗಳನ್ನ ದಬ್ಬಾಕಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಡವರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗೆ ಕೊಡ್ತೀನಿ ಅಂತೆಲ್ಲ ದಬ್ಬಾಕ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇರೋ ಬಿಲ್ಡಿಂಗ್ ದಬ್ಬಾಕ್ತಾ ಇದ್ದಾರೆ. ಹೊಸದಾಗಿ ಬಿಲ್ಡಿಂಗು ಯಾತಕ್ಕೋಸ್ಕರ ಇದು? ಸ್ವಂತ ನಾವೇ ಎಲ್ಲ ಕಾಂಟ್ರಾಕ್ಟ್ ನಾವು ಯಾರಿಗೂ ಕೊಡಲ್ಲ, ಸ್ವಂತ ನಾವೇ ಮಾಡ್ತೀವಿ. 50%, 70%, 50% ಸಿಗ್ತದೆ ನಮ್ಗೆ, ಬಿಲ್ಲಿಗೆ ಹಂಗೆ ಕೊಡ್ತಾರೆ. ಇದೇನಾ ರಾಜಕಾರಣ ಮಾಡೋದು? ಇಲ್ಲಿ ಬಡವರು